ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಸಾಯಿ ಕ್ರೀಡಾ ಮತ್ತು ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಸಾಯಿ ಕ್ರಿಕೆಟರ್ಸ್ ಹರಿಹರ ಇವರ ಆಶ್ರಯದಲ್ಲಿ ನಗರದ ಹೆಸರಾಂತ ಲೆದರ್ ಬಾಲ್ ಕ್ರಿಕೆಟ್ ಕ್ರೀಡಾಪಟು ಮತ್ತು ಕ್ರೀಡಾಪಟುಗಳ ಆಶಾಕಿರಣ ಕ್ರೀಡಾ ಸ್ಫೂರ್ತಿಗಳ ದಿವಂಗತ ರಮೇಶ್ ಮೇರೋಡ ಇವರ ಸವಿನೆನಪಿಗಾಗಿ ದ್ವಿತೀಯ ಬಾರಿಗೆ ವಾಯುಮಿತಿ ಒಳಗೊಂಡ ವಾಯುಮಿತಿ ರಹಿತ ರಾಜ್ಯ ಮಟ್ಟದ ಲೆದರ್ ಬಾಲ್ IPL ಮಾದರಿಯ ಕ್ರಿಕೆಟ್ ಟೂರ್ನಮೆಂಟ್ ಹರಿಹರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 15 ಮೇ 2026ರಿಂದ ದಿನಾಂಕ 24/2/2026ರವರೆಗೆ ನಗರದ ಗಾಂಧಿ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಆಯೋಜಕರು ಹಾಗೂ ತರಬೇತಿದಾರರಾದ ಬಿ ಮಲ್ಲೇಶ್ ಹಾಗೂ ಕ್ರೀಡಾಪಟುಗಳು ವೀಕ್ಷಕರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ಕ್ಯಾಮರಾಮನ್ ಅಜರತ್ ಅಲಿ ಜೊತೆ ವರದಿ ಶ್ರೀನಿವಾಸ್ ಪ್ರಸಾದ್ ಆರ್, ಬಿಂದಾಸ್ ನ್ಯೂಸ್ ಕನ್ನಡ, ಹರಿಹರ. ಹೌದು ಸರ್, ಹೌದು ಸರ್. ಹಾವೇರಿಯಿಂದ ಒಂದು ATS ಅಕಾಡೆಮಿ ಅಂತೇಳಿ ಅಲ್ಲಿಂದ ಬಂದಿದ್ದಾರೆ. ಆಮೇಲೆ ದಾವಣಗೆರೆ DCA ಕ್ಲಬ್ ಇಂದ ಬಂದಿದ್ದಾರೆ ಸರ್. ಅಂಡರ್ 14 ನಡೀತಿದೆ ಸರ್ ಮ್ಯಾಚ್. ಈಗ ಇವತ್ತಿಂದ ಶುರುವಾಗಿದೆ. ಇದು 2 ದಿನ ನಡೀತೆ ಸರ್. ಇದು ದಿನಕ್ಕೆ 3 ಮ್ಯಾಚ್ ಅಂತ 2 ದಿನ ನಡೀತೆ. 4 ತಂಡಗಳು ಇದಾವೆ ಸರ್. ಮತ್ತೆ 2 ದಿನ ಬಿಟ್ಟು ಮತ್ತೆ 16 ಸ್ಟಾರ್ಟ್ ಆಗುತ್ತೆ ಸರ್. 16 ವರ್ಷದ ಸ್ಟಾರ್ಟ್ ಆಗುತ್ತೆ. ಅದು 2 ದಿನ ಸ್ಟಾರ್ಟ್ ಆಗುತ್ತೆ ಸರ್. ಆಮೇಲೆ ನೆಕ್ಸ್ಟ್ 5 ದಿವಸಕ್ಕೆ ನಾವು YouTube ಲೈವ್ ಮಾಡ್ತೀವಿ ಸರ್. ಅಂದ್ರೆ ಲೈವ್ ಹುಡುಗರೆಲ್ಲ ಸ್ವಲ್ಪ ಹುಡುಗರು ಆಡಿರೋದ್ರಲ್ಲಿ ಮೆಮೊರಿ ಆಗಿರ್ಲಿ ಅಂತೇಳಿ YouTube ಲೈವ್ ಮಾಡ್ತಾ ಇದ್ದೀವಿ ಸರ್. 5 ದಿನ ಪೂರ್ತಿ YouTube ಲೈವ್ ಇರುತ್ತೆ ಸರ್. ಫೈನಲ್ ಮ್ಯಾಚು ಎಲ್ಲ ಅದು ಕಂಟಿನ್ಯೂ ಆಗಿ. ಆಮೇಲೆ ಅದರಲ್ಲೇ ನೆಕ್ಸ್ಟ್ ಹರಿಹರ ಪ್ರೀಮಿಯರ್ ಲೀಗ್ ಅಂತೇಳಿ ಅದನ್ನು ಇದೆ ಸರ್. ಕಂಟಿನ್ಯೂ ಇದೆ ನಡೀತೀವಿ. ಟೋಟಲ್ 10 ಡೇಸ್ ಇದು ಪ್ರಾಜೆಕ್ಟ್ ಸರ್. ಇದು 10 ದಿನದಲ್ಲಿ ಮುಗಿಸ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಕೊನೆಗೆ ಹರಿಹರ ಪ್ರೀಮಿಯರ್ ಲೀಗ್ ಮಾಡ್ತೀವಿ ಸರ್. ಹೌದು ಸರ್. ವುಮೆನ್ಸ್ ಅಲ್ಲಿ ನಮ್ಮ ಸಾಕ್ಷಿ ಅಂತೇಳಿ ಅವರು ಜುನಲ್ಸ್ ಆಡಿದ್ದಾರೆ ಸರ್. ರಕ್ಷಿತಾ ಅಂತ ಜುನಲ್ಸ್ ಆಡಿದ್ದಾರೆ. ಆಮೇಲೆ ಇವರು ಈಗ ಮೊನ್ನೆ ತುಮಕೂರು ಝೋನ್ ಅಂಡರ್ 15 ಸೆಲೆಕ್ಷನ್ ಆಗಿದ್ದಾರೆ ಸರ್. 3 ಜನ ಸರ್. ಈಗ ಟೋಟಲ್ ಒಂದು 4 ಜಿಲ್ಲೆಯಿಂದ ಬಂದಿದ್ದಾರೆ ಸರ್. ಅದು ದಾವಣಗೆರೆ, ದುರ್ಗ, ಹಾವೇರಿ, ಶಿವಮೊಗ್ಗ ಸರ್. 10 ದಿನ ಕಾರ್ಯಕ್ರಮ ಸರ್. ರಕ್ಷಿತಾ ಅಂತ. ಈಗ ಈ ಏಪ್ರಿಲ್ಗೆ 2 ಇಯರ್ಸ್ ಆಯ್ತು ಪ್ರಾಕ್ಟೀಸ್ ಮಾಡೋದು. ಮಾರ್ನಿಂಗ್ ಅಂಡ್ ಈವ್ನಿಂಗ್ 2 ಸೆಷನ್ಸ್ ಮಾಡ್ತೀವಿ. ಮಾರ್ನಿಂಗ್ 6 to 8 ಅವ್ರದ್ದು ಸ್ಕೂಲ್ ನಮ್ದು ಕಾಲೇಜ್ ಟೈಮಿಂಗ್ಸ್ ವರ್ಗು. ಸಂಜೆ 4 to 7. ನನ್ನ ಹೆಸರು ಸಾಕ್ಷಿ ಅಂತ. ನಾನು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯ್ತು. ಸರ್ ಸಪೋರ್ಟ್ ಇರದೆ ಹೋಗಿದ್ದಿದೆ. ಈ 2 ಇಯರ್ಸ್ ಅಲ್ಲೇ ಬಹಳ ಸಲ ಲೈಕ್ ಸ್ಟೆಪ್ ಬ್ಯಾಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಬಟ್ ಸರ್ ಏನಾಗಲ್ಲ, ಆಡು ಆಡು ಅಂತ ಹೇಳ್ಬಿಟ್ಟು ಎನ್ಕರೇಜ್ ಮಾಡಕಂತ ಬಂದಿದ್ದಕ್ಕೆ ಇಲ್ಲಿ ತನಕ ಆಡಿದ್ದೀವಿ. ನಾನು ಇವಳು ಇಬ್ರು ಝೋನಲ್ಸ್ ಅಲ್ಲಿ ನನ್ ಸ್ಟ್ಯಾಂಡ್ ಬೈಸ್ ಆಗಿತ್ತು. ಅವಳದು ಝೋನಲ್ಸ್ ಆಡ್ ಬಂದಿದ್ದಾಳೆ. ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದು ಡ್ರೀಮ್ ಇಟ್ಟಿದ್ದೀವಿ, ಅದನ್ನ ಅಚೀವ್ ಮಾಡ್ಬೇಕಂತ. ಟೂರ್ನಮೆಂಟ್ ಇಲ್ಲಿ ಅಂಡರ್ 23 ಫುಲ್ ಜೊತೆ ಲೈಕ್ ಬಾಯ್ಸ್ ಜೊತೆನೂ ಆಡೋದ್ರಿಂದ ನಮ್ಗೆ ಗರ್ಲ್ಸ್ ಜೊತೆ ಆಡೋದೇನು ಲೈಕ್ ಈಸಿ ಅನ್ಸ್ಬಿಡುತ್ತೆ. ಇವ್ರದಕ್ಕೆಲ್ಲ ಆಡಿದ್ರೆ ಅವ್ರದ್ದೆಲ್ಲ ಈಸಿ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿ ಆಡ್ಬೋದಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಆಗ್ತಿದೆ. ಹಾ, 2 ಟೈಮ್ ಮಾಡ್ತೀವಿ. ಬೆಳಗ್ಗೆ 6 to 8, ಸಂಜೆ 4 to 7. ಸರ್ ಏನಿಲ್ಲ, ಇಲ್ಲಿ ಹರಿಹರದಲ್ಲಿ ನಮ್ಮ ಮಲ್ಲೇಶ್ ಸರ್ ಅಲ್ಲಿ, ಬಸವರಾಜ್ ಸರ್ ಅಲ್ಲಿ, ನಮ್ಮ ಅವಿನಾಶ್ ಅವರಲ್ಲಿ ಎಲ್ಲರೂ ಒಗ್ಗೂಡಿ ಈ ಕಿರಿಯ ಮಕ್ಕಳನ್ನ ಇನ್ನೂ ಉತ್ತುಂಗ ಮಟ್ಟಕ್ಕೆ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು, ಲೀಗ್ ಲೆವೆಲ್ಲು, ಆಮೇಲೆ ರಣಜಿ ಲೆವೆಲ್ ಕಳ್ಸೋಕ್ಕೋಸ್ಕರ ಎಲ್ಲ ಹರಸಾಹಸ ಪಟ್ಟು ಅವ್ರು ಎಷ್ಟು ಕಷ್ಟ ಅಂತ ಹೇಳಿ ನಮಗೆ ಗೊತ್ತಾಗಲ್ಲ. ಸಾಕಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ದಾರೆ. ಅವರಿಗೆ ನಮ್ಮ ಅಯೋಧ್ಯ ಕ್ರಿಕೆಟ್ ವತಿಯಿಂದ, ರಾಣಿಬೆನ್ನೂರು ವತಿಯಿಂದ ತುಂಬ ಹೃದಯವಾದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ
ಈ ಮಕ್ಕಳಿಗೋಸ್ಕರ ಸಾಕಷ್ಟು ಪರಿಶ್ರಮ ಪಟ್ಟು ಮೇಲೆ ಬರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಮೇಲೆ ಇನ್ನೂ ಕಳಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇರೋದು ಅವ್ರಿಗೆಲ್ಲ ನಾವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅವ್ರಿಗೆ ಶಕ್ತಿ ತುಂಬಲಿ ಅಂತ ಹೇಳಿ ಆ ದೇವತಾಗ ಬೀಳ್ತಾ ಇದ್ದೀವಿ ಸರ್.